ಸೊ ಈಗ ರಾಮಾಚಾರಿ ಟಿವಿಯಿಂದ ಹೊರಬರೋಣ, ನಾವು ಆಫ್ ಸ್ಕ್ರೀನಿಗೆ ಬರೋಣ. ಇಲ್ಲಿ 4 ವರ್ಷಗಳ ಒಡನಾಟ ನಿಮ್ಮ ಟೀಮ್ ಜೊತೆ ಸೆಟ್ಟಲ್ಲಿ. ಸೊ ಅಫ್ಕೋರ್ಸ್ ಮನೇಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದರಷ್ಟೇ ಟೈಮ್ ನಾವು ಸೆಟ್ಟಲ್ಲೂ ಕೂಡ ಸ್ಪೆಂಡ್ ಮಾಡ್ತೀರಿ. ಹೇಗಿತ್ತು ನಿಮ್ಮ ಕೋಸ್ಟಾರ್ ಜೊತೆಗೆ ನಾವು ಒಡನಾಟ, ಆ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ನಾನು ರೀಪ್ಲೇಸ್ ಮಾಡಿದ್ದು, ಭಾವನಾ ಅವ್ರನ್ನ ರೀಪ್ಲೇಸ್ ಮಾಡಿದ್ದು. ನಾನು ಸ್ವಲ್ಪ ವರ್ಷ ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದೆ, ಮದುವೆ ಆಗಿ ಸ್ವಲ್ಪ ವರ್ಷ ಇಂಡಸ್ಟ್ರಿ ಗ್ಯಾಪ್ ತಗೊಂಡಿದ್ದೆ. ಆಲ್ಮೋಸ್ಟ್ ಡಿಕೆಟ್ 13 ವರ್ಷ ಆ ಗ್ಯಾಪ್ ಆಗಿತ್ತು. ಸೀತಾವಲ್ಲಭ ಕಮ್ಬ್ಯಾಕ್ ಮಾಡಿದೆ, ಆದರೆ ಮೂವಿ ಬಿಟ್ಬಿಟ್ಟಿದ್ದೆ ನಾನು. ಲಾಸ್ಟ್ ಸಾಂಗ್ ಬಂದು ನಾನೇ ಹೈಯೆಸ್ಟ್ ಐಟಮ್ ನಂಬರ್ಸ್ ಆಗ ನಾನೇ ಮಾಡ್ತಾ ಇದ್ದೆ. ಝಾನ್ಸಿ ಸುಬ್ಬಯ್ಯ ಅಂತ ಜನರಿಗೆ ಎಲ್ಲರಿಗೂ ಗೊತ್ತು. ಮದುವೆ ಆದಮೇಲೆ ಝಾನ್ಸಿ ಕಾವೇರಪ್ಪ ಅಂತ ಚೇಂಜ್ ಆಯಿತು. ಲಾಸ್ಟ್ ಸಾಂಗ್ ಕ್ಷಣ ಅಂತ ಒಂದು ಮೂವಿ, ಸುನಿಲ್ ಕುಮಾರ್ ದೇಸಾಯಿ ಅವ್ರದ್ದು. ಅದು ಸಾಂಗ್ ಮಾಡಿದೆ, ಬಟ್ ಆ ಸಾಂಗ್ ರಿಲೀಸ್ ಆಗಲಿಲ್ಲ. ಋಷಿ ವಾಸ್ ದ ಲಾಸ್ಟ್ ಅಂತ ಹೇಳ್ಬೋದು. ರಂಗ SLC, ಋಷಿ, ಮಣಿ, ಆತ್ಮ, ದಿಲ್, ಮೆನಿ ಐಟಮ್ ನಂಬರ್ಸ್ ಮಾಡಿದ್ದೇನೆ. ಬಟ್ ಜನ ಮರ್ತು ಹೋಗ್ತಾರೆ. ಒಂದು ತಿಂಗಳು ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಮರ್ತು ಹೋಗ್ತಾರೆ. ಬಟ್ ಐ ಟುಕ್ ಅ ಲಾಂಗ್ ಬ್ರೇಕ್, ಆಲ್ಮೋಸ್ಟ್ 13 years. ನಾನು ಮನೆ ಒಂದು 3 ಬಾಗಿಲು ಸೀರಿಯಲ್ ಮಾಡುವಾಗ ಮದುವೆ ಆಯಿತು, ಪ್ರೆಗ್ನೆಂಟ್ ಆದೆ, ಅಲ್ಲಿಗೆ ಗ್ಯಾಪ್ ಆಯಿತು. ಬಟ್ ದಿಸ್ ವಾಸ್ ವೆರಿ ಟಫ್. ಅಂದರೆ ನನ್ನ ಮರ್ತು ಹೋಗಿದ್ರು ಜನ. ಭಾವನಾ ಅವ್ರನ್ನ ರೀಪ್ಲೇಸ್ ಮಾಡಬೇಕಾದ್ರೆ ಯಾರದು ಅನ್ನೋ ಕ್ವೆಶ್ಚನ್ ಬಂದೇ ಬರುತ್ತೆ. ಲಾಟ್ ಆಫ್ ನೆಗೆಟಿವ್ ಕಮೆಂಟ್ಸ್. ಅಂಡ್ ಆ ಕ್ಯಾರೆಕ್ಟರ್ನ ನೀವು ಅದೇ ಒಂದು ರೀತಿಯಲ್ಲಿ ಕ್ಯಾರಿ ಮಾಡಬೇಕು. ಬಟ್ ಯು ಡಿಡ್ ಅ ವೆರಿ ಗ್ರೇಟ್ ಜಾಬ್. ಮರೆಸ್ಬಿಟ್ರಿ ನೀವು ನಾವಲ್ಲಿ ಯಾರಿದ್ರು ಮುಂಚೆ ಅನ್ನೋದನ್ನೇ. ಥ್ಯಾಂಕ್ ಯು ಸೋ ಮಚ್. ದಟ್ ಈಸ್ ಅ ಪ್ಲಸ್ ಪಾಯಿಂಟ್. ದಟ್ ಈಸ್ ಅ ವಿನ್ನಿಂಗ್. ಐ ಮೀನ್ ನನ್ನ ಸಕ್ಸಸ್ ಅಂತ ಹೇಳಿ ನನಗೆ ಆ್ಯಕ್ಚುಲಿ ಇಟ್ ವಾಸ್ ಕಮ್ ಬ್ಯಾಕ್. ನನಗೆ ಆ್ಯಕ್ಚುಲಿ ದಿಸ್ ಇಸ್ ಅ ಕಮ್ ಬ್ಯಾಕ್, ಆಯಿತಾ. ಆಮೇಲೆ ಝಾನ್ಸಿ ಸುಬ್ಬಯ್ಯ ಅಂತ ವಾಪಸ್ ಬಂದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ನನಗೆ ಮಿಸ್ಟರ್ ರಾಮ್ಜಿ ಅವರು ನನಗೆ ಆಡಿಷನ್ ಇಲ್ಲ, ಏನಿಲ್ಲ, ಜಸ್ಟ್ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ದು. ಸುರೇಶಪ್ಪ ಅವರು, ಪಾಂಡವರು, ಅಂದರೆ ಅವ್ರ ಜೊತೆ ಋಷಿ, ಹಿ ವಾಸ್ ಅ ಪ್ರೊಡಕ್ಷನ್ ಕಂಟ್ರೋಲರ್ ಇನ್ ಋಷಿ ಮೂವಿ. ಸೊ ಅವ್ರು ಸಜೆಸ್ಟ್ ಮಾಡಿದ್ದು ನನ್ನ ಹೆಸರು. ರಾಮ್ಜಿ ಅವರು ಒಪ್ಕೊಂಡು. ಇಟ್ ವಾಸ್ ವೆರಿ ಚಾಲೆಂಜಿಂಗ್.